ನಮಸ್ತೆ ಸ್ನೇಹಿತರೆ. ಕೆಲವೊಂದು ವಿಚಾರಗಳು ನೀವು ಅಂದುಕೊಂಡ ಹಾಗೆ ನಡೀತಾ ಇಲ್ವಾ? ಹಾಗಾದರೆ ಈ ವಿಡಿಯೋನಲ್ಲಿ ಕೆಲವು ವಿಚಾರಗಳನ್ನು ನೋಡೋಣ ಬನ್ನಿ. ಕೆಲವೊಂದು ವಿಚಾರಗಳು ಮಾತ್ರ ನಾವು ಅಂದುಕೊಂಡ ಹಾಗೆ ನಡೆಯುತ್ತೆ. ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದ ವ್ಯಾಪ್ತಿಯನ್ನು ಇಷ್ಟಕ್ಕೆ ಸೀಮಿತವಾಗಿ ಇಟ್ಟುಕೊಂಡರೆ, ಉದಾಹರಣೆಗೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬ ಇಷ್ಟಕ್ಕೆ ಇಟ್ಟುಕೊಂಡರೆ ಬಹುಶಃ 90ರಷ್ಟು ನಿಮ್ಮ ದಾರಿಯಲ್ಲಿ ಸಾಗುತ್ತದೆ. ಮತ್ತೆ 10% ನಿಮಗೆ ಇಷ್ಟವಾದಂತೆ ಸಾಗುತ್ತೆ. ಆದರೆ ನಿಮ್ಮ ಚಟುವಟಿಕೆಯನ್ನು ಜಾಗತಿಕವಾಗಿ ಮಾಡಿಕೊಂಡರೆ ಆಗ 10% ನೀವು ಅಂದುಕೊಂಡ ಹಾಗೆ, 90% ಅದಕ್ಕೆ ವಿರುದ್ಧವಾಗಿ ನಡೆಯುತ್ತದೆ. ಅರ್ಥ ಮಾಡಿಕೊಳ್ಳಬೇಕಾಗಿರುವ ಒಂದು ವಿಚಾರ ಏನೆಂದರೆ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವು ಒಂದಲ್ಲ ಒಂದು ವಿಚಾರಕ್ಕೆ ಅಲಕ್ಷಣವಾಗಿ ವರ್ತಿಸುತ್ತಿದ್ದರೆ, ಕೆಟ್ಟದಾಗಿ ವರ್ತನೆ ಮಾಡುತ್ತಿದ್ದರೆ, ನೀವು ಇದನ್ನು ಸುಲಭಗೊಳಿಸಲು ಯಾವುದೇ ಪರಿಹಾರ ಇಲ್ಲ. ನೀವು ಅಂದುಕೊಂಡ ಹಾಗೆ ವಿಚಾರಗಳು ನಡೆಯದೇ ಹೋದಾಗ ನೀವು ವಿಲಕ್ಷಣಗೊಳ್ಳುತ್ತೀರಿ. ಕೆಟ್ಟದಾಗಿ ವರ್ತನೆ ಮಾಡಕ್ಕೆ ಶುರು ಮಾಡುತ್ತೀರಿ. ಜೀವನದ ಜೊತೆಗೆ ನಿಮಗಿರುವ ತೊಂದರೆ ಏನೆಂದರೆ, ಅದು ಹೇಗಿರಬೇಕು ಎಂದು ನೀವು ಅಂದುಕೊಳ್ಳುತ್ತೀರಾ, ಅದು ಆ ರೀತಿ ಇರುವುದಿಲ್ಲ. ಅದು ನೀವು ಅಂದುಕೊಂಡ ಹಾಗೆ ನಡೆಯುತ್ತಿಲ್ಲ ಎಂದರೆ ಬಹುಶಃ ಬೇರೆ ಯಾರೋ ಅಂದುಕೊಂಡ ರೀತಿಯಲ್ಲಿ ಅದು ನಡೆಯುತ್ತಿರುತ್ತದೆ. ಅದರಿಂದ ಬೇರೆ ಯಾರು ಸಂತೋಷವಾಗಿ ಇರಬಹುದು. ಸಾಕಷ್ಟು ಜನರು ಒಂದೇ ಉಸಿರಿನಲ್ಲಿ ನಾನು ದೇವರನ್ನು ನಂಬುತ್ತೇನೆ ಎಂದು ಹೇಳುತ್ತಾರೆ. ಹಾಗಾಗಿ ಬಹುಶಃ ದೇವರ ರೀತಿಯಲ್ಲಿ ಇದು ನಡೆಯುತ್ತಿರುವುದು, ಹಾಗಾಗಿ ಅದು ನೀವು ಅಂದುಕೊಂಡ ರೀತಿಯಲ್ಲಿ ನಡೆಯುತ್ತಿಲ್ಲ. ಆದರೆ ನೀವು ಯೋಚನೆ ಮಾಡುತ್ತಿರುವ ರೀತಿಯನ್ನು ನೋಡಿ. 2 ವರ್ಷಗಳ ಹಿಂದೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ರಿ, ಈಗ ಹೇಗೆ ಯೋಚನೆ ಮಾಡ್ತಾ ಇದ್ರಿ, ಒಂದೇ ಥರ ಇದೆಯಾ ಅಥವಾ ಇಲ್ಲ? ಈ ರೀತಿ ಇಲ್ಲ, ಮೊದಲಿನ ಹಾಗೆ ಇಲ್ಲ, ಹಾಗೆ ನಡೆಯಲಿಲ್ಲ ಎಂದು ನೀವು ಸಂತೋಷ ಪಡುತ್ತೀರಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ 2 ವರ್ಷ ತಗೊಳ್ಳುತ್ತೆ. ಆ ವಿಚಾರಗಳು ನಡೆಯಲಿಲ್ಲ ಎಂದು ನಿಮ್ಮ ಜೀವನದ ಅನುಭವಗಳು ಎಷ್ಟು ಆಳವಾಗಿದೆ, ಎಷ್ಟು ಉತ್ಕೃಷ್ಟವಾಗಿದೆ ಎನ್ನುವುದು ಮುಖ್ಯ. ಏನೆಂದರೆ, ಜೀವನ ನೀವು ಅಂದುಕೊಂಡ ಹಾಗೆ ಸಾಗುತ್ತದೆ ಎಂದುಕೊಳ್ಳೋದಲ್ಲ. ಅದು ನಿಮ್ಮ ದಾರಿಯಲ್ಲಿ ಸಾಗುತ್ತಿದೆ ಅನ್ನೋದಾದರೆ ನಿಮ್ಮ ದಾರಿ ಯಾವುದೂ ಗೊತ್ತಿರಲ್ಲ. ಆದ್ದರಿಂದ ನೀವು ಏನೋ ಒಪ್ಪಂದ ಮಾಡಿಕೊಂಡು ಇದು ನನ್ನ ದಾರಿ ಎನ್ನುತ್ತೀರಾ ಅಲ್ವಾ? ನೋಡಿ, ಭೂಮಂಡಲದಲ್ಲಿರುವ ಎಲ್ಲವೂ ನಿಮಗೆ ಗೊತ್ತಾ? ಹೇಳಿ, ಇಲ್ಲ, ನಮಗೆ ಗೊತ್ತಿರೋದು ತುಂಬಾನೇ ಕಡಿಮೆ. ಇದರಿಂದ ನಾವು ಅಂದುಕೊಂಡಿದ್ದು ನಡೆಯಬೇಕೆಂದು ನಿರೀಕ್ಷೆ ಮಾಡುತ್ತೇವೆ. ನಿಮಗೆ ಗೊತ್ತಿಲ್ಲದೆ ನಡೆಯಿತು, ನೀವು ನಿರೀಕ್ಷೆ ಮಾಡದೇ ಇದ್ದದ್ದು ನಡೆಯಿತು ಎಂದು ನೀವು ಸಂತೋಷ ಪಡಬೇಕು ಅಷ್ಟೇ. ಹೀಗೆ ನಡೆದರೆ ನೀವು ಜೀವಿಸುತ್ತಿದ್ದೇವೆ ಎಂದು ಅರ್ಥ. ನೀವು ಕನಸು ಕಾಣದ ವಿಚಾರ ನಿಮ್ಮ ಜೀವನದಲ್ಲಿ ಅಂಥ ಘಟನೆ ನಡೆದರೆ ನೀವು ಅದ್ಭುತವಾದ ಜೀವನ ನಡೆಸುತ್ತಿದ್ದೀರಾ ಎಂದು ಅರ್ಥ. ಆದರೆ ನೀವು ನಿರೀಕ್ಷೆ ಮಾಡಿರದ ಹೊಸ ವಿಚಾರ ಏನಾದರೂ ನಡೆದರೆ ನೀವು ಅಲಕ್ಷ್ಯ ಮಾಡಕ್ಕೋಗಬೇಡಿ. ಹೊಸ ವಿಚಾರಗಳು ನಡೆಯುತ್ತಿವೆ, ನೀವು ನಿರೀಕ್ಷೆ ಮಾಡದಿರುವ ವಿಚಾರಗಳು ನಡೆಯುತ್ತಿವೆ ಎಂದರೆ ಅದರ ಮೇಲೆ ನೀವು ಸವಾರಿ ಮಾಡಬೇಕು ಅಷ್ಟೇ. ಇಲ್ಲಿ ಇರೋದು 2 ದಾರಿಗಳಿವೆ. ಜೀವನಕ್ಕೆ ಅದರದೇ ಆದ ಅಲೆಗಳಿವೆ. ಆ ಅಲೆಗಳ ಮೇಲೆ ಸವಾರಿ ಮಾಡುವುದನ್ನು ಕಲಿತರೆ ನಿಮ್ಮ ಕನಸು ಒಂದು ದಿನ ಸುನಾಮಿಯ ಹಾಗೆ ಆಗುತ್ತದೆ. ನೀವು ಹಳೆಯ ಸವಾರಿ ಮಾಡುವವರಾದರೆ, ಸವಾರಿ ಮಾಡಲು ಹೋದರೆ ಆಗ ನೀವು ಅಲೆಗಳಿಂದ ಪುಡಿಪುಡಿಯಾಗಿ ಬಿಡುತ್ತೀರಿ. ಅಲೆಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಹೇಳಿ? ಇಲ್ಲ. ನಿಮ್ಮ ಜೀವನಕ್ಕೆ ಸರಿಹೊಂದುವ ಹಾಗೆ ಇರಲಿಲ್ಲ, ಅದು ತಪ್ಪಾಗಿದ್ದು.
ಜೀವನದಲ್ಲಿ ಏನೂ ತೊಂದರೆಯಿಲ್ಲ, ಅದು ಅದಾಗಿಯೇ ಹರಿಯುತ್ತಿದೆ. ಈ ಪ್ರಪಂಚಕ್ಕೆ ನೀವು ಸರಿ ಹೊಂದುತ್ತಿದ್ದೀರಾ ಇಲ್ಲವೋ ನೋಡಿ. ಜೀವನದ ಈ ಹಂತದಲ್ಲಿ ಯಾವುದು ತಪ್ಪಿದೆ ಎನ್ನುವುದರ ಬಗ್ಗೆ ದೂರುಗಳ ಸರಮಾಲೆಯನ್ನು ಯಾವತ್ತೂ ತರಕ್ ಹೋಗಬೇಡಿ. ಇದರ ಬದಲಾಗಿ ಒಂದಷ್ಟು ಪರಿಹಾರಗಳನ್ನು ಸೃಷ್ಟಿಸಿಕೊಳ್ಳಿ. ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಸುತ್ತಮುತ್ತ ಇರುವ ಎಲ್ಲರ ಜೀವನಕ್ಕೆ ಅದು ಈ ಕ್ಷಣವಾಗಿದೆ. ನೀವು ತೊಂದರೆಯಲ್ಲಿ ಹೂಡಿಕೆ ಮಾಡಿದ್ದರೆ ಭೂಮಂಡಲದ ಎಲ್ಲದರಲ್ಲೂ ನೀವು ತೊಂದರೆಯನ್ನೇ ನೋಡುತ್ತೀರಾ. ನೋಡಿ, ಇಲ್ಲಿರುವ ಜನರಲ್ಲಿ ತೊಂದರೆ ಬಂದಲ್ಲ. ಒಂದು ವಿಧದಲ್ಲಿ ತೊಂದರೆ ಕೊಡದೇ ಇರುವಂತಹ ಯಾರಾದರೂ ಇದ್ದರೆ ಹೇಳಿ. ನೀವು ಅವರನ್ನ ತಪ್ಪಾಗಿ ಕಂಡ್ರೆ ಎಲ್ಲರೂ ತೊಂದರೆಯಾಗಿ ಕಾಣುತ್ತಾರೆ ಅಲ್ವಾ? ಆ ವ್ಯಕ್ತಿಯಲ್ಲಿ ನೀವು ಪರಿಹಾರವನ್ನು ನೋಡುತ್ತೀರಾ ಅಥವಾ ತೊಂದರೆಯನ್ನು ನೋಡುತ್ತೀರಾ ಎನ್ನುವುದು ನಿಮ್ಮ ಜೀವನಕ್ಕೆ ನಿಮಗೆ ಬಿಟ್ಟಿದ್ದು. ನೋಡಿ, ಜನರ ಸ್ವಭಾವವನ್ನು ಕೆಣಕುತ್ತಾ ಹೋದರೆ ಜೀವನ ಪೂರ್ತಿ ಅಂತ್ಯವೇ ಆಗೋದಿಲ್ಲ, ಸಮಸ್ಯೆಗಳೇ ತುಂಬಿ ಹೋಗುತ್ತೆ. ಯಾಕೆಂದ್ರೆ ಎಲ್ಲರೂ ತೊಂದರೆ ಕೊಡಲು ಅರ್ಹರಾಗಿದ್ದಾರೆ. ನೀವು ಆ ಜನರ ತೊಂದರೆ ಸ್ವಭಾವಕ್ಕೆ ಹತ್ತಿರವಾದರೆ ಎಲ್ಲರೂ ತೊಂದರೆಯಾಗುತ್ತಾರೆ. ಹಾಗಾಗಿ ನೀವು ಅವರ ಪರಿಹಾರದ ಸ್ವಭಾವದ ಬಗ್ಗೆ ಅರ್ಥ ಮಾಡಿಕೊಂಡು ಅದರ ಜೊತೆ ಸಾಗಬೇಕೇ ಹೊರತು ತೊಂದರೆಯ ಸ್ವಭಾವ ಮತ್ತು ಸಂದರ್ಭಗಳ ಜೀವನದ ಎಲ್ಲ ಆಯಾಮಗಳ ಜೊತೆ ಅದು ಸಾಗುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.